ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಯಾರ ದೃಷ್ಟಿ ಬಿತ್ತೋ ಏನೋ ಗಿಲ್ಲಿ ನಟ ಅವರಿಗೆ ಅನಾರೋಗ್ಯ ಉಂಟಾಗಿದೆ. ಫಿನಾಲೆಗೆ ಇನ್ನು 1 ವಾರ ಬಾಕಿ ಉಳಿದಿತ್ತು. ಆ ವೇಳೆ ಹೀಗೆ ಆಗಿದೆ. ನಿಜಕ್ಕೂ ಏನಾಯ್ತು? ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ನಡುವೆ ಮನಸ್ತಾಪ ಬಂದಿತ್ತು. ಕಾವ್ಯ ಅವರಿಗೆ ಗಿಲ್ಲಿ ಟಾಂಟ್ ಕೊಡುತ್ತಲೇ ಇದ್ದರು. ಅದಾದ ಮೇಲೆ ಗಿಲ್ಲಿ ಅವರೇ ಕಾವ್ಯ ಅವರನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿದ್ರು. ಮಾತನಾಡುತ್ತಲೇ ಇದ್ರು. ಇನ್ನು ಆಟ ಆಡಿದ ಬಳಿಕ ಅವರ ಅನಾರೋಗ್ಯ ಹೆಚ್ಚಾಗಿದೆ. ಬಿಗ್ ಬಾಸ್ ಶೋನಲ್ಲಿ ಕಾವ್ಯ ಶೈವ ಅವರು ಟವರ್ ಟಾಸ್ಕ್ ಆಡಿದ್ದರು. ಕಾವ್ಯ ಅವರೇ ಗಿಲ್ಲಿ ಬಳಿ ಬಂದು ನನಗೆ ಸಪೋರ್ಟ್ ಮಾಡ್ತೀಯಾ ಎಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಗಿಲ್ಲಿ ಕೂಡ ಒಪ್ಪಿದ್ರು. ಉಳಿದ ಟೈಮ್ನಲ್ಲಿ ಗಿಲ್ಲಿ ಜೊತೆ ಮಾತನಾಡದ ಕಾವ್ಯ ಆಟದ ವಿಚಾರಕ್ಕೆ ಗಿಲ್ಲಿ ಜೊತೆ ಮಾತನಾಡಲು ಬಂದಿದ್ರು. ಕಾವ್ಯ ಅವರು ಕೋಲುಗಳನ್ನ ಬಳಸಿ ಟವರ್ ಹತ್ತಬೇಕು. ಆ ಕೋಲುಗಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಿವೆ. ಅದನ್ನ ಗಿಲ್ಲಿ ಎತ್ಕೊಂಡು ಬರ್ಬೇಕಿತ್ತು. ಅನಾರೋಗ್ಯವಿದ್ದರೂ ಕೂಡ ಗಿಲ್ಲಿ ನಟ ಅವರು ಕಾವ್ಯಗೋಸ್ಕರ ಆಟ ಆಡಿದ್ರು. ಕಾವ್ಯ ಶೈವ ಅವರು ಆಟದ ಬಳಿಕ ಗಿಲ್ಲಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಆಗ ಗಿಲ್ಲಿ ಅನ್ಈಸಿ ಫೀಲ್ ಮಾಡ್ತಿರೋದು ಕಾವ್ಯಗೆ ಗೊತ್ತಾಗಿದೆ. ಏನಾಯ್ತು ಎಂದು ಕೇಳಿದಾಗ ಗಿಲ್ಲಿ ಅವರು ವಾಂತಿ ಬರೋ ಹಾಗೆ ಆಗಿದೆ ಎಂದಿದ್ದಾರೆ. ಆಮೇಲೆ ರಕ್ಷಿತಾ ಅವರು ಲಿಂಬು ಜ್ಯೂಸ್ ಕೊಟ್ಟಿದ್ದಾರೆ. 24x7 ಲೈವ್ ನೋಡಿದ ವೀಕ್ಷಕರು ಗಿಲ್ಲಿ ನಟ ಅವರಿಗೆ ಜ್ವರ ಇತ್ತು ಆದ್ರೂ ಆಟ ಆಡಿದ್ರು ಎಂಬ ಪೋಸ್ಟ್ ಹಂಚಿಕೊಳ್ತಿದ್ದಾರೆ. ಅನಾರೋಗ್ಯವಿದ್ದರೂ ಕೂಡ ಗಿಲ್ಲಿ ಸಪೋರ್ಟ್ ಮಾಡೋದು ಬಿಡ್ಲಿಲ್ಲ ಎಂದು ಹೇಳ್ತಿದ್ದಾರೆ. ಯಾರ ದೃಷ್ಟಿ ಬಿತ್ತೋ ಏನೋ ಗಿಲ್ಲಿ ನಟ ಅವರಿಗೆ ಅನಾರೋಗ್ಯ ಕಾಡಿದೆ. ಬಿಗ್ ಬಾಸ್ ಟೀಮ್ ನಲ್ಲಿ ಮೆಡಿಕಲ್ ವ್ಯವಸ್ಥೆ ಚೆನ್ನಾಗಿದ್ದು ಗಿಲ್ಲಿ ಅವರಿಗೆ ಚಿಕಿತ್ಸೆ ನೋಡ್ತಿದ್ದಾರೆ. ಜನವರಿ 17, 18ರಂದು ಫಿನಾಲೆ ನಡೆಯಲಿದೆ. ಅಷ್ಟೊತ್ತಿಗೆ ಗಿಲ್ಲಿ ರೆಡಿ ಆಗ್ತಾರೆ. ಯಾರು ಫಿನಾಲೆಗೆ ಹೋಗ್ಲಿದ್ದಾರೆ ಎಂದು ಕಾದು ನೋಡ್ಬೇಕಿದೆ. ಹಾಗೆ ಟಾಪ್ 6 ಕಂಟೆಂಡರ್ ಎಂದು ಟಾಸ್ಕ್ ಕೂಡ ನಡೆಯುತ್ತಿದೆ. ರಘು, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಕಾವ್ಯ ಶೈವ, ರಾಶಿಕಾ ಶೆಟ್ಟಿ, ಧ್ರುವಂತ್, ಧನುಷ್ ಗೌಡ, ಗಿಲ್ಲಿ ನಟ ಅವರು ಸದ್ಯ ಆಟದ ರೇಸ್ ನಲ್ಲಿದ್ದು ಯಾರು ಈ ವಾರ ಹೊರ ಬರ್ತಾರೆ ಎಂದು ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.